ಇದೀಗ ಶ್ರೀಮತಿ ಲೀಲಾವತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ವೇಟಿ ಪ್ಲೇಸ್. ಶ್ರೀಮತಿ ಲೀಲಾವತಿ ಮೂಲತಃ ಮದ್ದೂರು ತಾಲೂಕಿನ ಕೆರೆಮೇಗಲದೊಡ್ಡಿ ಗ್ರಾಮದವರಾದ ಇವರು ತಂದೆಯ ಕನಸನ್ನ ನನಸು ಮಾಡಿದ ಸಾಧಕಿ. ಮದುವೆ ನಂತರ ಕಲಿಕೆ ಮುಂದುವರಿಸಿದ ಛಲಗಾತಿ. 25ನೇ ವಯಸ್ಸಿಗೆ ಪಿಡಿಒ ಆಗಿ ನೇಮಕ, 2 ಬಾರಿ ನ್ಯಾಷನಲ್ ಅವಾರ್ಡ್ ಸ್ವೀಕಾರ, ಅಧಿಕಾರಿಯಾಗಿ ಹಲವು ಜನಪರ ಸೇವೆಗಳಲ್ಲಿ ಭಾಗಿ, ಗ್ರಾಮದ ಅಭಿವೃದ್ಧಿಗಾಗಿ ನಿರಂತರ ಶ್ರಮ, ತನ್ನ ಗ್ರಾಮ ಪಂಚಾಯಿತಿಗೆ ಹಲವು ಪ್ರಶಸ್ತಿಗಳ ಸುರಿಮಳೆ. ಪ್ರಸ್ತುತ ಹೆಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಕರ್ನಾಟಕ ಐಡಲ್ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ಕಂಗ್ರ್ಯಾಚುಲೇಷನ್ಸ್ ಶ್ರೀಮತಿ ಲೀಲಾವತಿ ಅವರಿಗೆ. ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳಿದರೆ, ನಾವು ಗ್ರಾಮೀಣ ಪ್ರದೇಶದಲ್ಲಿ ಎಲೆಮರೆಕಾಯಿ ಥರ ಕೆಲಸ ನಿರ್ವಹಿಸ್ತಾ ಇದ್ವಿ. ನಾನು ಫಸ್ಟ್ ಜಿ ಕನ್ನಡ ನ್ಯೂಸ್ಗೆ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಂತರ ತುಂಬ ಜನ ಅಂತ ಹೇಳಿದರೆ ಪ್ರಚಾರವನ್ನು ಬಯಸದೆ ನಾವು ನಮ್ಮ ಏನು ಸರ್ಕಾರ ವಹಿಸಿರ್ತಕ್ಕಂಥ ಕೆಲಸವನ್ನು ನಿಸ್ವಾರ್ಥದಿಂದ ಮಾಡ್ತಾ ಬರ್ತಾ ಇದ್ದೀವಿ. ಅಂಥವ್ರನ್ನ ಗುರುತಿಸಿ ಇವತ್ತು ಒಂದು ಅವಾರ್ಡ್ನ ಕೊಟ್ಟಿದ್ದಾರೆ. ನಾನು ಜಿ ಕನ್ನಡ ನ್ಯೂಸ್ ಸಂಪಾದಕರಾದಂತಹ ರವಿ ಸರ್ಗೆ ನಾನು ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅವರೆಲ್ಲ ಟೀಮ್ಗೂ ಒಳ್ಳೆಯದಾಗಲಿ. ಇದೇ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಗಣ್ಯರನ್ನು ಗುರುತಿಸಿ ಅವರು ಇನ್ನೂ ಕೂಡ ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಪ್ರೇರಣೆ ನೀಡುವಂಥ ಕೆಲಸವನ್ನು ಮುಂದುವರಿಸಲಿ ಅಂತ ಕೇಳ್ತಾ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು. ಇಲ್ಲಿ ನಿಮ್ಮ ಸಾಧನೆಗೆ ಸ್ಫೂರ್ತಿ ಯಾರು? ನನ್ನ ಸಾಧನೆಗೆ ಸ್ಫೂರ್ತಿ ನಮ್ಮ ತಂದೆ ಕನಸನ್ನು ಈಡೇರಿಸುವ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಂಥವಳು. ಗ್ರಾಮೀಣ ಪ್ರದೇಶದ ಜನರ ಕಷ್ಟ ಸುಖಗಳು ನನಗೆ ತುಂಬ ಚೆನ್ನಾಗಿ ಅರಿವಿದೆ.